ಸಂಪೂರ್ಣವಾಗಿ ಅವೈಜ್ಞಾನಿಕತೆಯಿಂದ ನಡೀತಾ ಇದೆ. ನಮಗೆ ಬರಬೇಕಾಗಿದ್ದು ಬಂದು ಮುಟ್ಟಿದ್ರೆ ಸಾಕಪ್ಪ, ಅಲ್ಲಿ ಕೆಲಸ ಏನಾರೇ ಆಗಲಿ ಅನ್ನೋ ಲೆಕ್ಕದಾಗ ಜನಪ್ರತಿನಿಧಿಗಳು ಕೂಡ ಒಂದು ಧೋರಣೆ ತೋರ್ತಾ ಇದ್ದಾರೆ. ಸರ್ಕಾರಿ ಆಸ್ಪತ್ರೆಗೆ ಯಾವ್ದಾದ್ರು ಪೇಷಂಟ್ ತಂದ್ರೆ ಮಳೆಗಾಲ ಬಂದು ಜೋರಾಗಿ ಮಳೆ ಬಂದಿತ್ತು ಅಂದ್ರೆ ನಾವು ಅಲ್ಲಿ ಅಡುಗಿಡಬೇಕಾಗ್ತದೆ. ಸುಮಾರು 1 ವರ್ಷಗಳಿಂದ ಅಫ್ಜಲ್ಪುರ್ ಪಟ್ಟಣದಲ್ಲಿ ಕಲಬುರಗಿ ವಿಜಯಪುರ ರಸ್ತೆಯ ಅಗಲೀಕರಣ ಕಾಮಗಾರಿಯನ್ನು ಕೈಗೊಂಡಿದ್ದು, ಆ ಒಂದು ಕಾಮಗಾರಿ ಆಮಗ್ಯತೆಯಲ್ಲಿ ನಡೀತಾ ಇದೆ ಮತ್ತು ಕಳಪೆಯಿಂದ ಕೂಡಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಆ ಒಂದು ಕಾಮಗಾರಿ ಸಂಪೂರ್ಣವಾಗಿ ಅವೈಜ್ಞಾನಿಕತೆಯಿಂದ ನಡೀತಾ ಇದೆ. ಯಾವ ರೀತಿ ಈ ಒಂದು ಕಾಮಗಾರಿ ಅವೈಜ್ಞಾನಿಕತೆಯಿಂದ ಕೂಡಿದೆ ಅಂದರೆ, ಈ ಒಂದು ಮುಖ್ಯ ರಸ್ತೆಗೆ ಹತ್ತಿಕೊಂಡೆ ಎಲ್ಲ ಸರ್ಕಾರಿ ಕಚೇರಿಗಳು ಇವೆ. ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ, ತಾಲೂಕು ಪಂಚಾಯಿತಿ ಕಾರ್ಯಾಲಯ, ಪಶುಸಂಗೋಪನಾ ಇಲಾಖೆ ಪಶು ಆಸ್ಪತ್ರೆ, ತೋಟಗಾರಿಕೆ ಇಲಾಖೆ, ಪೊಲೀಸ್ ಸ್ಟೇಷನ್ನು, ಇವೆಲ್ಲ ಒಂದು ಇಲಾಖೆಗಳು ಈ ಒಂದು ಮುಖ್ಯ ರಸ್ತೆಗೆ ಹತ್ಕೊಂಡೇ ಇವೆ. ಈ ಒಂದು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಏನಿದೆ, ಈ ಒಂದು ಆಸ್ಪತ್ರೆ ಮುಂಭಾಗದಲ್ಲಿ ಈ ಒಂದು ರಸ್ತೆ ಇರೋದ್ರಿಂದ ಈ ಒಂದು ಕಾಮಗಾರಿಗಳು ಎಷ್ಟು ಎತ್ತರಕ್ಕೆ ಮಾಡಿದ್ದಾರೆ ಅಂದರೆ, ಈ ಒಂದು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಒಳಗಿನ ಮಳೆಗಾಲದಲ್ಲಿ ಏನು ನೀರು ಬರ್ತಾವ, ಆ ಯಾವ ನೀರು ಕೂಡ ಹರಿದು ಹೊರಗಡೆ ಹೋಗ್ಲಿಕ್ಕೆ ದಾರಿನೇ ಇಲ್ಲ. ಈ ಒಂದು ಆಸ್ಪತ್ರೆ ಆಗಿರ್ಬೋದು, ಇತರ ಎಲ್ಲ ಇಲಾಖೆಗಳು ಯಾವ ರೀತಿ ಇವೆ ಅಂದರೆ, ಮಳೆಗಾಲದಲ್ಲಿ ಬಂದಂಥ ನೀರು ಅದು ಹರ್ಕೊಂಡು ರಸ್ತೆಗೆ ಹೊಂದಿಕೊಂಡಿರ್ತಕ್ಕಂಥ, ಈ ಮುಖ್ಯ ರಸ್ತೆ ಹೊಂದ್ಕೊಂಡಿರ್ತಕ್ಕಂಥ ಗಟರಕ್ಕೆ ಬಂದು ಸೇರ್ಪಡೆ ಆಗಬೇಕು. ಆ ರೀತಿ ಕಟ್ಟಡಗಳವು. ಆದರೆ ಇವತ್ತು ಇವ್ರೇನು ಮುಖ್ಯ ರಸ್ತೆ ಅಗಲೀಕರಣದ ಒಂದು ಕಾಮಗಾರಿ ಕೈಗೊಂಡು ಅದಕ್ಕೆ ಪಕ್ಕದಲ್ಲಿ ಏನು ಇವತ್ತು ಗಟರಗಳು ಮಾಡ್ತಾ ಇದ್ದಾರೆ, ಅವು ಇವೆಲ್ಲ ಕಟ್ಟಡಗಳಿಗಿಂತ ಸುಮಾರು 2-3 ಅಡಿಗಳಷ್ಟು ಎತ್ತರವಾಗಿ ಈ ಗಟರಗಳಿವೆ. ಅಂದರೆ ಈ ಒಂದು ಮಳೆಗಾಲದಲ್ಲಿ ಈ ಒಂದು ಇಲಾಖೆ ಆವರಣಗಳದಾಗ ಏನು ನೀರು ಸಂಗ್ರಹ ಆಗ್ತದ, ಆ ನೀರು ಹರಿದು ಹೊರಗಡೆ ಹೋಗ್ಲಿಕ್ಕೆ ಎಲ್ಲಿನೂ ಆಸ್ಪದ ಇಲ್ಲ. ಆ ರೀತಿಯಾಗಿ ಅವೈಜ್ಞಾನಿಕವಾಗಿ ಗಟರಗಳ ನಿರ್ಮಾಣ ಮಾಡ್ತಾ ಇದ್ದಾರೆ. ಈ ಒಂದು ಇಂಥ ಅವೈಜ್ಞಾನಿಕ ಕಾಮಗಾರಿ ನಡೆದರೂ ಕೂಡ ಸಂಬಂಧಪಟ್ಟಂತ ಈ ಯಾವ ಇಲಾಖೆ ಅಧಿಕಾರಿಗಳು ಪ್ರಶ್ನೆ ಮಾಡಿಲ್ಲ, ಇದನ್ನ ತಡೆಯೋ ಪ್ರಯತ್ನ ಮಾಡಿಲ್ಲ. ಯಾವ ಮಟ್ಟಕ್ಕೆ ಬರುತ್ತೆ ಇದನ್ನ ಹೀಗೆ ಮುಂದುವರಿಸಿದ್ರು ಇವರು ಅಂದ್ರೆ, ಯಾವ ಮಟ್ಟಕ್ಕೆ ಬರುತ್ತೆ ಅಂದ್ರೆ, ಸರ್ಕಾರಿ ಆಸ್ಪತ್ರೆಗೆ ಯಾವ್ದಾದ್ರು ಪೇಷಂಟ್ ತಂದ್ರೆ ಮಳೆಗಾಲ ಬಂದು ಜೋರಾಗಿ ಮಳೆ ಬಂದಿತ್ತು ಅಂದ್ರೆ ನಾವು ಅಲ್ಲಿ ಅಡುಗಿಡಬೇಕಾಗ್ತದ. ಆ ಪೇಷಂಟ್ ಅನ್ನ ದವಾಖಾನೆ ಒಳಗೆ ಒಯ್ಯಬೇಕು ಅಂದ್ರೆ ಅಂತ ವಾತಾವರಣ ನಿರ್ಮಾಣ ಆಗ್ತದ. ಎಲ್ಲದಕ್ಕಿಂತ ಮುಖ್ಯವಾಗಿ ಸಾಂಕ್ರಾಮಿಕ ರೋಗಗಳು ಹರಡಲಿಕ್ಕೆ ಸ್ಟಾರ್ಟ್ ಆಗ್ತಾವ. ಹೀಗಾಗಿ ಈ ಕಾಮಗಾರಿ ಏನದ ಅಂದ್ರೆ ಮರುಪರಿಶೀಲನೆ ಮಾಡಬೇಕು. ಇವೆಲ್ಲ ಇಲಾಖೆಗಳು ಅಥವಾ ಏನು ತಗ್ಗು ಪ್ರದೇಶದ ಏರಿಯಾಗಳವ, ಅಲ್ಲಿನ ನೀರು ಸುಗಮವಾಗಿ ಹರಿದು ಗಟರಕ್ಕೆ ಬಂದು ಸೇರ್ಪಡೆಯಾಗಿ ಅಲ್ಲಿಂದ ಸುಗಮವಾಗಿ ನೀರು ಸಂಚಾರ ಆಗಿ ಪಾಸಾಗೋ ರೀತಿಯಲ್ಲಿ ಕಾಮಗಾರಿ ಕೈಗೊಳ್ಳಬೇಕು ಅಂತೇಳಿ ನಾವೊಂದು ಆಗ್ರಹ ಮಾಡ್ತಾ ಇದ್ದೀನಿ. ಒಂದು ವೇಳೆ ಇವರು ಈ ಮೊಂಡತನ ಮಾಡಿ ಇದೇ ರೀತಿ ಮುಂದುವರಿಸಿದ್ದೇ ಆದರೆ ಇವರ ವಿರುದ್ಧ ನಾವು ಪ್ರತಿಭಟನೆಯ ಜೊತೆಗೆ ಇವರಿಗೆ ಕಾನೂನಿನ ಒಂದು ಪ್ರಕ್ರಿಯೆಗೂ ಕೂಡ ಇವ್ರ ವಿರುದ್ಧ ನಾನು ಕೈಗೊಳ್ಳಕ್ಕೆ ಸಿದ್ಧನಿದ್ದೀನಿ. ಈಗ ಈ ನಿಟ್ಟಿನಲ್ಲಿ ಎಲ್ಲ ಒಂದು ಪುರಸಭೆ ಅಧಿಕಾರಿಗಳ ಜೊತೆ ಈಗಾಗಲೇ ನಾನು ಮಾತಾಡಿದ್ದೀನಿ. ಯಾರು ಕೂಡ ಈ ಒಂದು ನಮ್ಮ ಬೇಡಿಕೆಗೆ ಸ್ಪಂದಿಸ್ತಾ ಇಲ್ಲ. ಹೀಗಾಗಿ ಈ ಜನಪ್ರತಿನಿಧಿಗಳು ಕೂಡ ಇಂಥ ಒಂದು ಅವೈಜ್ಞಾನಿಕ ಕಾಮಗಾರಿಗಳಾಗಿ ಸಾರ್ವಜನಿಕರ ದುಡ್ಡು ಲೋಪ ಆಗ್ಲಿಕ್ಕತ್ತದ. ಇದ್ರ ವಿರುದ್ಧ ನಾವು ಏನಾದರೂ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನ ಬಿಟ್ಟು ನಮಗೆ ಬರಬೇಕಾಗಿದ್ದು ಬಂದು ಮುಟ್ಟಿದ್ರೆ ಸಾಕಪ್ಪ, ಅಲ್ಲಿ ಕೆಲಸ ಏನಾರೇ ಆಗಲಿ ಅನ್ನೋ ಲೆಕ್ಕದಾಗ ಜನಪ್ರತಿನಿಧಿಗಳು ಕೂಡ ಒಂದು ಧೋರಣೆ ತೋರ್ತಾ ಇದ್ದಾರೆ. ಇದನ್ನ ಬಿಡಬೇಕು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಈ ಒಂದು ಮಾಧ್ಯಮದ ಮಿತ್ರರ ಮೂಲಕ ನಾವೊಂದು ಇವರೆಲ್ಲರ ವಿರುದ್ಧ ಆಗ್ರಹ ಮಾಡ್ತಾ ಇದ್ದೀನಿ.